ಹಾಯ್ ವೆಲ್ಕಮ್ ಟು ಮೈ ಡೈಲಿ ಲಾಗ್. ಬೆಳಗ್ಗೆದ್ರೆ ನಂಗೊಂದ್ ಸರ್ಪ್ರೈಸ್ ಕಾದಿತ್ತು. ಏನಂದ್ರೆ ಒಂದ್ ನಾಯಿ ಮರಿ ಮಳೆಲ್ ನೆನ್ಕೊಂಡು ಮಳೆಲಿ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ದೇನೆ ಪಾಪ ನಮ್ಮನೆಗ್ ಸೇರ್ಕೊಂಡಿತ್ತು. ಬಂದು ಹಸ್ಕೊಂಡಿರುತ್ತೆ ಅಂತ ಅದಕ್ಕೆ ಪೆಡಿಗ್ರಿ ಹಾಕಿ ನಾನು ಚಿಯಾ ಸೀಡ್ಸ್ ವಾಟರ್ ಕುಡ್ಕೊಂಡು ಆಚೆಗೆ ಬಂದ್ರೆ ಆಗ್ಲಿ ಇಬ್ರು ದೋಸ್ತ್ಗಳಾಗ್ಬಿಟ್ಟಿದ್ರು. ಆಮೇಲೆ ಹಾಫ್ ಅನ್ ಅವರ್ ಬಿಟ್ಟು ಪಪಾಯ ತಿಂದು ಬಂದಿರೋ ನಾಯಿ ಮರಿ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ನಮ್ ಬ್ರೂನೋಗೆ ಅದನ್ನ ನೋಡಿ ಸಹಿಸ್ಕೊಳಕ್ ಆಗಿಲ್ಲ. ಆಗ್ಲೇ ಜಲಸ್ ಫೀಲ್ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಒಂದೆರಡು ಮಾತು ಬೈಸ್ಕೊಂಡು ತಿಂಡಿ ಮಾಡಕ್ ಬಂದೆ. ತಿಂಡಿಗೆ ಚಪಾತಿ ಮಾಡ್ಕೊಂಡು ಮತ್ತೆ ಅದ್ರ ಜೊತೆ ಆಟ ಆಡಕ್ ಬಂದೆ. ಅವಾಗ ನಂಗೆ ಬಂದಿದ್ದ ಯೋಚನೆ ಒಂದೇ, ನಾವೇನೋ ಅದ್ ಬಂತು ಅಂತ ಸೇರ್ಸ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದೀವಿ. ಆದ್ರೆ ಅದನ್ನ ಸಾಕಿರೋರ್ಗು ಫೀಲಿಂಗ್ಸ್ ಇರುತ್ತೆ ಅಲ್ವಾ. ಅದು ಸಾಕಿರೋ ನಾಯಿ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಅದ್ರ ಕತ್ತಲ್ಲಿ ಒಂದು ಬ್ಲಾಕ್ ದಾರ ಇತ್ತು. ಮತ್ತೆ ಮನುಷ್ಯ ಕಂಡ್ರೆ ಒಂಚೂರು ಭಯ ಇಲ್ದಂಗೆ ಮನೆ ತುಂಬಾ ಹೆಂಗ್ ಬೇಕು ಹಂಗೆ ಓಡಾಡ್ಕೊಂಡಿತ್ತು. ಸೊ ಆ ನಾಯಿ ಯಾರ್ ಮನೆದೋ ಅವ್ರ ಮನೆಗ್ ಸೇರ್ಬೇಕು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿ ಕೇರ್ನಗರ ಪೇಜ್ ನೆಲ್ಲ ಟ್ಯಾಗ್ ಮಾಡಿದೆ. ಆಮೇಲೆ ಊಟ ಮಾಡಿ ನಿದ್ದೆ ಮಾಡಿದ್ದು ಎಷ್ಟೋ ದಿನಗಳಿಂದ ಜಿಮ್ ಸೇರ್ಬೇಕು ಅಂತಿದ್ನ ಇವತ್ತು ಫುಲ್ಫಿಲ್ ಮಾಡಕ್ಕೆ ಜಿಮ್ ಜಾಯ್ನ್ ಆಗಕ್ ಹೋದೆ. ಜಾಯ್ನ್ ಆಗಿ ಅವತ್ತು ವರ್ಕೌಟ್ ಮುಗಿಸಿ ಮನೆಗೆ ಬಂದೆ. ಜಿಮ್ ಅಲ್ಲಿ ಯಾವ ಕ್ಲಿಪ್ಸ್ ತಗೊಳಕ್ ಆಗಿಲ್ಲ, ಯಾಕಂದ್ರೆ ಮರ್ತೋಗಿ. ಮನೆಗೆ ಬಂದು ಅಡಿಗೆಲಿ ನಮ್ಮ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಮುದ್ದೆ ಊಟ ಮಾಡಿ ಮಲ್ಕೊಂಡು ಇವತ್ತಿಗಿಷ್ಟೇ. ಬಾಯ್.